There are three things. One is looking good. The second one, feeling good. The third is being good. ಲುಕಿಂಗ್ ಗುಡ್ ಯಾಕೆ ಬೇಕು? ಇದು ಮನಸ್ಸಿನ ಆಟ. ಇದು ಇಂಪ್ರೆಸ್ ಮಾಡಕ್ಕೆ, ಎಲ್ಲರನ್ನೂ ಇಂಪ್ರೆಸ್ ಮಾಡಕ್ಕೆ. ಎಷ್ಟು ಇಂಪ್ರೆಸ್ ಮಾಡ್ತೀಯಾ? ಪ್ರಾರಂಭದಲ್ಲಿ ಚೆನ್ನಾಗಿರುತ್ತೆ, ಆಮೇಲೆ 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 ಅಯ್ಯೋ ಬೇಸರ ಆಗೋಗುತ್ತೆ. ಯು ಲೂಸ್ ದಟ್ ಎನರ್ಜಿ ಇರಲ್ಲ. ಇಂಪ್ರೆಸ್ ಮಾಡೋದು ಮೈಂಡಿನ ಆಟ. ಲುಕಿಂಗ್ ಗುಡ್ ಅದಕ್ಕೊಂದು ಲಿಮಿಟ್ ಇದೆ. ಹಾಗೆ ಫೀಲಿಂಗ್ ಗುಡ್. ಫೀಲಿಂಗ್ ಗುಡ್ ಅಂದಾಗ ಬೇಕಾದಷ್ಟು ಹಾಡು ಕೇಳಿದ್ರೆ ಗುಡ್, ತಿಂದರೆ ಗುಡ್, ಕೇಕ್ ತಿಂದರೆ ಗುಡ್, ಅಥವಾ ಫೀಲ್ ಮಾಡೋಕ್ಕೇನು ಫೀಲಿಂಗ್ ಗುಡ್. ಡ್ರಗ್ಸ್ ತಗೊಳ್ಳೋರ್ಗೂ ಫೀಲಿಂಗ್ ಗುಡ್. ಆದರೆ ಏನಾಗುತ್ತೆ, ಪ್ರಾರಂಭದಲ್ಲಿ ಚೆನ್ನಾಗಿರುತ್ತೆ, ಆಮೇಲೆ ಅದೇ ನಮ್ಮನ್ನು ರೂಲ್ ಮಾಡೋಕ್ಕೆ ಶುರು ಮಾಡಿದಾಗ ನಮ್ಮ ಅಸ್ತಿತ್ವನೇ ಕಳ್ಕೊಂಡು ಬಿಡ್ತೀವಿ, ಅದೊಂದು ಲಿಮಿಟ್ ದಾಟಿದಾಗ. ಇದೆರಡೂ ಮನಸ್ಸಿನ ಆಟ. ಆದರೆ ಬೀಯಿಂಗ್ ಗುಡ್ ಅನ್ನೋದು ನಾವು, ಅದು ಒಂದು ರೀತಿ ಶಕ್ತಿ ಕೊಡುತ್ತೆ. ಬೀಯಿಂಗ್ ಗುಡ್ ಈಸ್ ಲಿಸ್ನಿಂಗ್ ಟು ಯುವರ್ ಸೋಲ್, ಲಿಸ್ನಿಂಗ್ ಟು ದಿ ವಾಯ್ಸ್ ಆಫ್ ದಿ ಸೋಲ್. ಇಟ್ ನರಿಷಸ್ ಯು. ದೀಸ್ ಟು ಪೆರಿಷಸ್ ಯು, ದಿಸ್ ನರಿಷಸ್ ಯು. ಆವಾಗ ಏನಾಗುತ್ತೆ, ನೀನು ಪ್ರತಿಯೊಂದು ಸಿಚುಯೇಷನ್ನಲ್ಲೂ ಕಷ್ಟ ಆಗಿದ್ರು ಕೂಡ ಅದನ್ನು ಫೇಸ್ ಮಾಡಕ್ಕೆ ಎಂಜಾಯ್ ಮಾಡ್ತೀಯ. ಅದು ಬೀಯಿಂಗ್ ಗುಡ್. ಬೀಯಿಂಗ್ ಗುಡ್, ನೀನು ಕಷ್ಟ ಬಂದ್ರು ಫೇಸ್ ಮಾಡಿ ಅದನ್ನು ಎಂಜಾಯ್ ಮಾಡೋದು ಇರುತ್ತೆ. ಬೀಯಿಂಗ್ ಗುಡ್ ಅಂದಾಗ ಬೀಯಿಂಗ್ ಅಂದ್ರೆ ಗೊತ್ತಾಗುತ್ತೆ, ನಾವು ಇರುವಿಕೆ ಅಂತ. ಇರೋದನ್ನು ಖುಷಿಯಾಗಿರ್ತೀವಿ. ಆವಾಗ ನಾವು ಪ್ರೆಸೆನ್ಸ್ ಇರುತ್ತೆ. ನಾವು ಪ್ಲಾನ್ ಮಾಡಿದ್ರು ಕೂಡ ಫ್ಯೂಚರ್ದು ಮತ್ತೆ ಪಾಸ್ಟ್ದು ವಿಸ್ಡಮ್ ಕೂಡ ಇರುತ್ತೆ. ಹೋಲ್ ಪಾಸ್ಟ್, ಫ್ಯೂಚರ್, ಪ್ರೆಸೆಂಟ್ ಮೂರು ಒಟ್ಟಿಗೆ ಇರುತ್ತೆ. ಅದರಿಂದ ನಾವು ಹೇಗೆ ಮಾಡ್ತೀವಿ ಕೆಲಸ, ವಿಸ್ಡಮ್ ಇಂದ ಕೆಲಸ ಮಾಡ್ತೀವಿ. ನಾವು ಫೀಲಿಂಗ್ ಗುಡ್, ಡೂಯಿಂಗ್ ಗುಡ್, ಬರೀ ಫೀಲಿಂಗ್ ಗುಡ್, ಲುಕಿಂಗ್ ಗುಡ್, ಇದರಲ್ಲಿ ಏನಾಗುತ್ತೆ, ನಮ್ಮ ಈಗೋ ಕೆಲಸ ಮಾಡೋದ್ರಿಂದ, ಈಗೋ ಒಂದು ನೆರಳು. ನಾವು ಸುಮ್ಮನೆ ಬ್ಲೈಂಡ್ ಆಗಿ ನೆರಳು ಫಾಲೋ ಮಾಡ್ತೀವಿ. ಈವನ್ ಹಣ ಸಂಪಾದಿಸೋಕ್ಕೂ ಕೂಡ ನಾವು ನಮ್ಮ ನೀಡ್ಗೋಸ್ಕರ ಹಣ ಸಂಪಾದಿಸಲ್ಲ. ಎಲ್ಲರಿಗೂ ಕಾಣಿಸ್ಬೇಕು, ಸಾವುಕಾರ ಅಂತ ಗೊತ್ತಾಗಬೇಕು ಅಂತ ಹಣ ಸಂಪಾದಿಸ್ತೀವಿ. ಅದರಲ್ಲೂ ಕೂಡ ಲುಕಿಂಗ್ ಗುಡ್, ಫೀಲಿಂಗ್ ಗುಡ್ ಇರುತ್ತೆ ಹೊರತು ಬೀಯಿಂಗ್ ಗುಡ್ ಇರಲ್ಲ. ಹಣ ಸಂಪಾದಿಸೋವಾಗ್ಲೂ ಕೂಡ ನಮ್ಗದು ಬರೋದಿಲ್ಲ. ಅದಕ್ಕೆ ಹೇಳೋದು, ಕ್ರಿಯೇಟಿವಿಟಿ ಅನ್ನೋದು ಯಾವಾಗ್ಲೂ ಇಟ್ಸ್ ಅ ಕೈಂಡ್ ಆಫ್ ವೆಲ್ ಬೀಯಿಂಗ್. ಕ್ರಿಯೇಟಿವಿಟಿ ಅಂದ್ರೆ ವೆಲ್ ಬೀಯಿಂಗ್ ಅಂತ. ಇವಾಗ ಏನಿದೆ ಅದು ಚಾಲೆಂಜಿಂಗ್ ಆಗಿ ತಗೊಳ್ಳೋದೇ ಕ್ರಿಯೇಟಿವಿಟಿ. ಸುಮ್ಮನೆ ಏನೋ ಒಂದು ನಮ್ಮ ಮನಸ್ಸು ಪಾಸ್ಟ್ ಓವರ್ ಪವರ್ ಮಾಡಿದ್ರೆ ಅಥವಾ ಪಾಸ್ಟ್ ಡಾಮಿನೇಟ್ ಮಾಡಿದ್ರೆ ಪ್ರೆಸೆಂಟ್ನ, ನಾವು ಏನೋ ಒಂದು ಬದಲಾವಣೆ ಮಾಡಿಕೊಂಡ್ರೆ ಅದು ಕ್ರಿಯೇಟಿವಿಟಿ ಆಗಲ್ಲ. ಹೊಸ ತರ ಕಾಣಿಸಿದ್ರು ಕೂಡ ಹಳೇದೇ ಮ್ಯಾನಿಫೆಸ್ಟ್ ಆಗಿರುತ್ತೆ, ಅದು ಕ್ರಿಯೇಟಿವಿಟಿ ಆಗಿರೋದೇ ಇಲ್ಲ. ಇಲ್ಲಿ ವಿಸ್ಡಮ್ಗೆ ಮತ್ತು ಒಂದು ಇಗ್ನೋರೆನ್ಸ್ಗೆ ಡಿಫರೆನ್ಸ್ ಗೊತ್ತಾಗ್ಬಿಡುತ್ತೆ. ಫೀಲಿಂಗ್ ಗುಡ್, ಲುಕಿಂಗ್ ಗುಡ್ ಎಷ್ಟು ಇಗ್ನೋರೆನ್ಸ್ ಅಂದ್ರೆ, ನಮ್ಮ ಮಾತಿನಲ್ಲೂ ಕೂಡ ಭಾಷೆನೂ ಅಲ್ಲಿ ದೂರು, ಯಾವಾಗಲೂ ಕೂಡ ಕಂಪ್ಲೇಂಟ್ ಇರುತ್ತೆ ಆ ಭಾಷೆನಲ್ಲಿ. ಯಾವಾಗ ನಮ್ಮ ಬೀಯಿಂಗ್ ಗುಡ್ ಇದ್ದಾಗ, ವಿಸ್ಡಮ್ ಇದ್ದಾಗ, ನಮ್ಮ ಭಾಷೆನಲ್ಲಿ ಕಮಿಟ್ಮೆಂಟ್ ಇರುತ್ತೆ. ಅದು ತುಂಬಾ ಗಮನಿಸಬೇಕು. ಆ ಕಮಿಟ್ಮೆಂಟ್ ಯಾವಾಗ ಬರುತ್ತೆ ನಮ್ಮ ಒಳಗಡೆಯಿಂದ, ದಿಸ್ ಲ್ಯಾಂಗ್ವೇಜ್ ಆಫ್ ದಿ ಸೋಲ್ ಅಂತ. ಯಾವಾಗ ದೂರ ಬಂತು, ಇಟ್ಸ್ ಎ ಲ್ಯಾಂಗ್ವೇಜ್ ಆಫ್ ದಿ ಮೈಂಡ್ ಅಂತ. ನಾವೇ ಇಂಟ್ರೋಸ್ಪೆಕ್ಷನ್ ನಲ್ಲಿ ಇದನ್ನ ಗಮನಿಸ್ತಾ ಇರಬೇಕು. ರೈಟ್ ನಾಲೆಡ್ಜ್ ರೈಟ್ ಟೈಮ್ಗೆ ಅದು ಗಿಫ್ಟ್ ತರ ಬರುತ್ತೆ. ಅದಕ್ಕೇನು ನಾವು ಪುಸ್ತಕ ಓದಬೇಕಾಗಿಲ್ಲ. ಓಪನ್ ಆಗಿದ್ರೆ ರೈಟ್ ಟೈಮ್ ನಲ್ಲಿ ರೈಟ್ ನಾಲೆಡ್ಜ್ ಗಿಫ್ಟ್ ತರ ಬಂದಾಗ ಎರರ್ ಫ್ರೀ ಆಕ್ಷನ್, ಯಾವುದು ತಪ್ಪು ಮಾಡಕ್ ಸಾಧ್ಯ ಇಲ್ಲ. ರೈಟ್ ಆಕ್ಷನ್ ನಮ್ಮಿಂದ ಆಗತ್ತೆ. ಹಾಗೆ ಮಾಡ್ಬೋದು, ಹಾಗೆ ಮಾಡಕ್ಕಾಗತ್ತೆ. ಅಂದ್ರೆ ನಾವು ಮನಸ್ಸು, ಯಾರ ಮನಸ್ಸನ್ನು ಒಳಗಡೆ ಹೋಗಿ ನೋಡಕ್ಕಾಗಲ್ಲ. ನಮ್ಮ ಮನಸ್ಸನ್ನ ನಾವು ಒಳಗಡೆ ಎಷ್ಟು ಆಳಕ್ ಬೇಕಾದ್ರೂ ಹೋಗ್ಬೋದು. ಯೂನಿವರ್ಸೇ ನಮ್ಮ ಮನಸ್ಸೊಳಗಿದೆ. ಆಗ ಹೊರಗಿನ ಯೂನಿವರ್ಸ್ ನಮ್ಗೆ ಅರ್ಥ ಆಗುತ್ತೆ, ಅಷ್ಟು ಆಳಕ್ ಹೋಗ್ಬೋದು. ನಾನು ಎಷ್ಟೋ ಸತಿ ಹೇಳ್ತಿರ್ತೀನಿ, ನಿಮ್ಗೆ ಸತ್ಯ ತಿಳ್ಕೊಳ್ಬೇಕಾ, ಪುಸ್ತಕ ಓದಿ ತಿಳ್ಕೊಬೇಡಿ. ಸತ್ಯ ತಿಳ್ಕೊಂಡು ನಿಮ್ ನಾಲೆಡ್ಜ್ ಇಂಪ್ರೂವ್ ಮಾಡ್ಕೊಳಕ್ಕಲ್ಲ. ನಿಮ್ಮ ನಾಲೆಡ್ಜ್ಗೋಸ್ಕರ ಸತ್ಯ ತಿಳ್ಕೊಳ್ಳೋದ್ರೆ ಪ್ರಯೋಜನ ಆಗಲ್ಲ, ಸಿಗೋದೂ ಇಲ್ಲ. ಅದು ಸತ್ಯ ಅಲ್ವೂ ಅಲ್ಲ, ಅದು ಸುಳ್ಳು. ನಾಲೆಡ್ಜ್ಗೋಸ್ಕರ ಸತ್ಯ ತಿಳ್ಕೊಂಡ್ರೆ ಅದು ಸುಳ್ಳಾಗತ್ತೆ. ನಿಜವಾದ ಸತ್ಯ ಇಂಥ ಸುಳ್ಳುಗಳಿಂದ ಬಿಡುಗಡೆ ಆಗೋದೇನೆ. ನಿಜವಾದ ಲಿಬರೇಷನ್ ಫ್ರಮ್ ಅನ್ಟ್ರೂತ್ ಈಸ್ ರಿಯಲ್ ಸ್ಯಾಲ್ವೇಷನ್. ಆ ತರ ಬಿಡಿಸ್ಕೊಂಡ್ಬಿಡ್ಬೇಕು ನಾವು, ಆ ತರ ಹೊರಗೆ ಬಂದ್ಬಿಡ್ಬೇಕು. ಅಂದ್ರೆ ನಮ್ಮಲ್ಲಿ ಯಾವಾಗ್ಲೂ ತಿಳ್ಕೊಬೇಕು, ಆ ಒಂದು ಸೀಡ್ ಅಂತ ಏನಿದೆ ಒಳಗಡೆ, ಅದು ಜರ್ಮಿನೇಟ್ ಆಗ್ಬೇಕು. ಅದರಿಂದ ನಮ್ಮಲ್ಲಿ ಒಂದು ಪರಿವರ್ತನೆ ಆಗತ್ತೆ. ಒಬ್ಬ ಮನುಷ್ಯ ಸಂಪೂರ್ಣವಾಗಿ ದೇವರಾಗ್ತಾನೆ. ಅಷ್ಟು ಪರಿವರ್ತನೆ ಒಬ್ಬ ಮನುಷ್ಯನಿಗಾಗೋ ಪಾಸಿಬಿಲಿಟಿ ಇದೆ.
ಆದ್ರೆ ಬರೀ ಫೀಲ್ ಮಾತ್ರ ಬದಲಾವಣೆ ಆಗಬೇಕು. ನಾವು ಹೊರಗಡೆ ಕಾಣೋಕ್ ಮಾತ್ರ ಲುಕಿಂಗ್ ಗುಡ್, ಫೀಲಿಂಗ್ ಗುಡ್, ಎಲ್ಲರಿಗೂ ಗೊತ್ತಾಗಬೇಕು ನಾವು ಚೇಂಜ್ ಆಗಿರೋದು. ನಾವು ಬಟ್ಟೆ ಚೇಂಜ್ ಮಾಡ್ಕೊಳ್ಬೇಕಾಗಿಲ್ಲ, ಭಾಷೆ ಚೇಂಜ್ ಮಾಡ್ಕೋಬೇಕಾಗಿಲ್ಲ, ನಮ್ಮ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೋಬೇಕಾಗಿಲ್ಲ, ಸಂಘ ಚೇಂಜ್ ಮಾಡ್ಕೋಬೇಕಾಗಿಲ್ಲ, ಸಹವಾಸ ಚೇಂಜ್ ಮಾಡ್ಕೋಬೇಕಾಗಿಲ್ಲ. ಅದೆಲ್ಲ ಮಾಡ್ತೀವಿ ನಾವು, ಯಾಕೆಂದ್ರೆ ನಾವು ಚೇಂಜ್ ಆಗಿದ್ದೀವಿ ಅಂತ ಗೊತ್ತಾಗ್ಲಿ ಅಂತ. ಅದರ ಅವಶ್ಯಕತೆ ಇಲ್ವೇ ಇಲ್ಲ. ಅದನ್ನ ಆ ಒಂದು ಬೀಜದ ಹೊದಿಕೆಯನ್ನ ಅದನ್ನ ಬದಲಾಯಿಸೋ ಅವಶ್ಯಕತೆ ಇಲ್ಲ, ಬದಲಾಯಿಸಕ್ಕೂ ಆಗಲ್ಲ. ಆ ಬೀಜ ಸತ್ತೋಗ್ಬೇಕು, ಆಗ್ಲೇ ಹೊಸದು ಬರಕ್ ಸಾಧ್ಯ. ಆ ಬೀಜನೇ ನಮ್ಮ ಸೋಲ್ ಏನಿದೆ, ಆ ಬೀಜ ಏನಿದೆ ಅಲ್ಲಿ ನಮಗೆ ಅರಿವಾಗತ್ತೆ ಒಂಥರ. ಅದು ಸಂಪೂರ್ಣ ತನ್ನನ್ನ ತಾನು ಕೊಟ್ಕೊಳ್ಳತ್ತೆ. ನಾವು ಪಾಸಿಬಿಲಿಟಿ, ನಮ್ಮ ಸಾಧ್ಯತೆ ಅದರೊಳಗಿದೆ. ಸತ್ಯ ಮಾಡೋ ಸಾಧ್ಯತೆ, ಒಂದು ಬದಲಾವಣೆ ಅನ್ನೋದು ಪರಿಪೂರ್ಣವಾಗಿ ಬದಲಾವಣೆ ಅನ್ನೋದು ಟ್ರೂತ್ ನಮ್ಮ ಒಂದು ಸಾಧ್ಯತೆ ಮೇಲೆ ನಮಗೆ ನಾವು ರಿಯಾಲಿಟಿ ನೋಡಬೇಕು ಅಂತ ನಮ್ಮಲ್ಲಿ ಅನ್ಸಿದ್ರೆ ಅದು ನಮ್ಮ ರಿಯಾಲಿಟಿ ಬಗ್ಗೆ ನಾವು ತಿಳ್ಕೋಬೇಕು ಅಂದಾಗ ಆ ಪರಿವರ್ತನೆ ನಮ್ಮೊಳಗೆ ಸಂಪೂರ್ಣವಾಗತ್ತೆ. ಯಾವಾಗಲೂ ಅನ್ಬೌಂಡೆಡ್ ಏನಿದೆ ಅದನ್ನ ಅನ್ಬೌಂಡೆಡ್ ಇಂದಾನೇ ಗ್ರಾಸ್ ಮಾಡಕ್ಕಾಗೋದು. ಅದಕ್ಕೆ ಯಾವಾಗಲೂ ವಿಸಿಬಲ್ ಇನ್ವಿಸಿಬಲ್ ನೋಡ್ಕೋಬೇಕು. ಹೊರಗಡೆ ವಿಸಿಬಲ್ ನಾವು ನೋಡ್ತಾ ಇದೀವಿ, ಎಲ್ಲದರಲ್ಲೂ ಫ್ರಾಗ್ಮೆಂಟ್ಸ್ ಇದೆ. ಕಣ್ಣು ಮುಚ್ಕೊಂಡ ತಕ್ಷಣ ದೇರ್ ಆರ್ ನೋ ಫ್ರಾಗ್ಮೆಂಟ್ಸ್. ವಿಸಿಬಿಲಿಟಿ ಇನ್ವಿಸಿಬಲ್ ಅಂದಾಗ ಕಣ್ಣು ಮುಚ್ಕೊಂಡ ಎಲ್ಲ, ಹೊರಗಡೆ ಕಣ್ ತೆಗೆದ್ರೆ ವಿಸಿಬಲ್ ಅಲ್ಲಿ ಎಲ್ಲ ಫ್ರಾಗ್ಮೆಂಟ್ಸ್. ಆ ವಿಸಿಬಲ್ಗೆ ಇನ್ವಿಸಿಬಲ್ಗೆ ಆ ಒಂದು ಆ ಜಡತ್ವ ಅಂದ್ರೆ ಹೊರಗಡೆ ಕಾಣ್ತಾ ಇರೋದು ಅದೇನ್ ಕಾಣ್ತಾ ಇದೆ ಸ್ಥೂಲ, ಅದಕ್ಕೂ ಸೂಕ್ಷ್ಮಕ್ಕೂ ನಮ್ಗೆ ಅರ್ಥ ಗೊತ್ತಾಗ್ಬಿಟ್ರೆ ಒಳಗಡೆ ಹೋಗೋದು ನಮಗೆ ಬಹಳ ಸುಲಭ. ಒಳಗಡೆ ಹೋಗೋದು ಅದಕ್ಕೆ ಯಾವಾಗ್ಲೂ ಹೇಳ್ತಿರ್ತೀವಿ ನೋಡಿ, ಒಂದು ನಗಬೇಕಾದ್ರೂ ಡೂಯಿಂಗ್, ಫೀಲಿಂಗ್ ಗುಡ್, ಡೂಯಿಂಗ್ ಗುಡ್, ಲುಕಿಂಗ್ ಗುಡ್, ಇಲ್ಲೆಲ್ಲ ಒಂದು ಜೋಕ್ ಹೇಳಿದ್ರೆ ನಗಕ್ಕೆ ಸಾಧ್ಯ, ಸಂತೋಷವಾಗಿರಕ್ಕಾಗಲ್ಲ. ಆಕ್ಚುಲಿ ನಾವು ಒಳಗಡೆಯಿಂದ ಸೋಲ್ ಲ್ಯಾಂಗ್ವೇಜ್ ತಿಳ್ಕೊಂಡ್ಬಿಟ್ರೆ ನಾವು ಸಂತೋಷವಾಗಿರೋಕ್ಕೆ ಕಾರಣನೇ ಬೇಕಿಲ್ಲ. ದುಃಖವಾಗಿರೋಕೆ 108 ಕಾರಣ ಇದೆ, ಸಂತೋಷವಾಗಿರೋ ಕಾರಣನೇ ಬೇಡ. ಅದಕ್ಕೆ ನಾವು ಮನಸ್ಸನ್ನ ಸರಿಯಾಗಿ ಶಿಕ್ಷಣ ಕೊಡಬೇಕು. ಅದೇ ಯೋಗ. ನಾವು ಇವಾಗ ಹೇಗೆ ನಾವು ಜಿಮ್ಗೆ ಹೋಗ್ತೀವಿ, ಚೆನ್ನಾಗಿ ಕಸರತ್ತು ಮಾಡ್ತೀವಿ, ಬೆವರತ್ತೆ, ಬರೀ ಬೆವರಕ್ಕಲ್ಲ ನಾವು ಹೋಗೋದು, ಬೆವರೋದು ಬೆವರುತ್ತೆ, ಕಾನ್ಸಿಕ್ವೆನ್ಸ್, ಅದ್ರ ಜೊತೆಗೆ ಸ್ಟ್ರೆಂತ್ ಬರುತ್ತೆ. ಹಾಗೆ ನಮ್ಮ ಜೀವನದಲ್ಲಿ ಮನಸ್ಸಿಗೆ ಶಿಕ್ಷಣ ಕಷ್ಟಗಳಿಂದನೇ ಕೊಡೋಕೆ ಸಾಧ್ಯ. ಕಷ್ಟ ಬಂದಾಗ ಮನಸ್ಸಿಗೆ ಒಳ್ಳೆ ಶಿಕ್ಷಣ ಆಗುತ್ತೆ, ನಮಗೆ ಇನ್ನರ್ ಸ್ಟ್ರೆಂತ್, ಅದು ಒಂದು ಇಂಟಿಗ್ರೇಟೆಡ್ ಸ್ಟ್ರೆಂತ್ ನಮಗೆ ಸಿಗುತ್ತೆ. ಆ ರೀತಿ ಅದು ನಿಜವಾದ ಆರ್ಟ್ ಆಫ್ ಲಿವಿಂಗ್. ಆರ್ಟ್ ಆಫ್ ಲಿವಿಂಗ್ ನಲ್ಲಿ ಕಂಟಿನ್ಯೂಸ್ ಆಗಿ ಡೈಯಿಂಗ್ ಆಫ್ ಈಗೋ ಇರುತ್ತೆ. ಆರ್ಟ್ ಆಫ್ ಡೆತ್ ತಿಳ್ಕೋಬೇಕು. ಆರ್ಟ್ ಆಫ್ ಡೈಯಿಂಗ್ ತಿಳ್ಕೊಂಡಾಗ ಆರ್ಟ್ ಆಫ್ ಲಿವಿಂಗ್ ಏನು, ಆ ನಿಜವಾದ ಬದುಕು ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ. ಆಗ ಸ್ಮಾಲ್ ಪೆಟಿ ಡಿಸೈರ್ಸ್ ಇವು ಸಂಪೂರ್ಣವಾಗಿ ಒಂದು ಆಕಾಂಕ್ಷೆಗೆ ಪರಿವರ್ತನೆ ಆಗುತ್ತೆ. ಯಾವಾಗ ಸಣ್ಣ ಆಸೆಗಳನ್ನ ಇಟ್ಕೊಂಡಿರ್ತೀವಿ ಆಗ ನಾವು ಸ್ವರ್ಗ ಇದ್ರೂ ಎಲ್ಲ ಒಳ್ಳೆ ಸಿಚುಯೇಷನ್ ನಲ್ಲೂ ನರಕ ಸೃಷ್ಟಿ ಮಾಡಿಬಿಡ್ತೀವಿ. ಯಾವಾಗ ನಮ್ಮ ಒಳಗಡೆ, ಯಾವಾಗ ನಮ್ಮಲ್ಲಿ ಆ ಒಂದು ಬಿಡುಗಡೆ ಇರುತ್ತೆ, ಆ ಆನಂದ ಇರುತ್ತೆ, ಅವಾಗ ಎಂಥ ಕಷ್ಟದ ಸಿಚುಯೇಷನ್ ಅಲ್ಲೂ ಸ್ವರ್ಗ ಸೃಷ್ಟಿ ಮಾಡ್ತೀವಿ. ಇದು ಕಾನ್ಸ್ಟೆಂಟ್ ಇಂಟ್ರೋಸ್ಪೆಕ್ಷನ್.